ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಶಾಸಕರ ಜೊತೆಗೆ ಸುರ್ಜೇವಾಲಾ 1-to-1 ಸಭೆಯನ್ನ ನಡೆಸಿದ್ದಾರೆ. ಸುರ್ಜೇವಾಲಾ ಸಭೆಯ ಹಿಂದಿನ ಅಜೆಂಡಾ ಏನು ಅನ್ನೋದು ಬಹುತೇಕರಿಗೆ ಏನಿರಬಹುದಪ್ಪ, ಏನ್ ಮಾಡೋದಕ್ಕೆ ಹೊರಟಿದ್ದಾರೆ, ಯಾವ ಉದ್ದೇಶವನ್ನ ಇಟ್ಕೊಂಡು ಬಂದಿದ್ದಾರೆ ಅನ್ನೋದು ಪ್ರಶ್ನೆ. ಮೇಲ್ನೋಟಕ್ಕೆ ಶಾಸಕರ ಸಮಸ್ಯೆಯನ್ನ ಪರಿಹರಿಸುವಂತ ಪ್ರಯತ್ನ ಇದು ಮೇಲ್ನೋಟಕ್ಕೆ, ಆದ್ರೆ ಅದರ ಹಿಂದಿರುವಂತ ಲೆಕ್ಕಾಚಾರ ಮಾತ್ರ ಬೇರೆನೇ ಇದೆ. ಏನದು, ಏನು ಲೆಕ್ಕಾಚಾರ ಹಾಕ್ಕೊಂಡಿದ್ದಾರೆ, ಏನು ಸ್ಟ್ರಾಟರ್ಜಿ ಮಾಡ್ತಾ ಇದ್ದಾರೆ ಅನ್ನೋದು ಕುತೂಹಲ. ಡಿಸೆಂಬರ್ನಲ್ಲಿ ಸಂಪುಟ ಪುನಾರಚನೆಗೆ ಹೈಕಮಾಂಡ್ ಚಿಂತನೆಯನ್ನು ನಡೆಸಿದೆ. ಹೀಗಾಗಿ ಸಚಿವರ ಮೌಲ್ಯ ಮಾಪನಕ್ಕೂ ಕೂಡ ವರಿಷ್ಠರುಗಳು ಮುಂದಾಗಿದ್ದಾರೆ ಅನ್ನುವಂಥ ವಿಚಾರ. ಈ ಕಾರಣಕ್ಕಾಗಿನೇ ಸುರ್ಜೇವಾಲಾರಿಂದ ಸಚಿವರ ಗೌಪ್ಯ ಮೌಲ್ಯ ಮಾಪನವನ್ನು ಮಾಡಲಾಗ್ತಾ ಇದೆ ಅನ್ನುವಂಥ ವಿಚಾರ ಬಹಿರಂಗ ಆಗ್ತಾ ಇದೆ. ಶಾಸಕರಲ್ಲಿಂದಲೇ ಸಚಿವರ ಕಾರ್ಯವೈಖರಿಯನ್ನು ಪತ್ತೆ ಮಾಡೋದು. ಹೇಗೆ ಕೆಲಸ ಮಾಡ್ತಾ ಇದ್ದಾರೆ, ನಿಮ್ಮ ಸಚಿವರು ಕೆಲಸ ಮಾಡ್ತಾ ಇದ್ದಾರಾ ಇಲ್ವಾ, ಯಾರು ಕೆಲಸ ಮಾಡ್ತಾ ಇದ್ದಾರೆ, ಯಾರು ಕೆಲಸ ಮಾಡ್ತಾ ಇಲ್ಲ, ಇದೆಲ್ಲವನ್ನ ಯಾರ್ಯಾರೋ ಬಳಿ ಕೇಳೋ ಬದಲು CM ಮತ್ತು DCM ಬಳಿ ಕೇಳಿಬಿಟ್ರೆ ಅವ್ರ ಆಪ್ತರು, ಅವ್ರ ಕಡೆಯವರು, ಇವ್ರ ಕಡೆಯವರು ಅಂತ ಮಣಿ ಹಾಕ್ಬೋದು, ಲಾಬಿ ಮಾಡ್ಬೋದು. ಬೇಡ, ಶಾಸಕರಿಂದಲೇ ತಿಳ್ಕೊಳ್ಳೋಣ ಯಾವ್ಯಾವ ಸಚಿವರು ಕೆಲಸ ಮಾಡ್ತಾ ಇದ್ದಾರೆ, ಯಾರ್ಯಾರು ಕೆಲಸ ಮಾಡ್ತಾ ಇಲ್ಲ ಅಂತ. ಸೊ ಶಾಸಕರಿಂದಲೇ ಮಾಹಿತಿಯನ್ನ ಹೆಕ್ಕಿ ತೆಗಿತಾ ಇರುವ ರಾಜ್ಯ ಉಸ್ತುವಾರಿ. ಇದೇ ಶಾಸಕರ 1-to-1 ಸಭೆಯ ಹಿಂದಿನ ಉದ್ದೇಶ ಅನ್ನೋದು ಈಗ ಬಹಿರಂಗ ಆಗ್ತಾ ಇದೆ. ನೋಡಿ, ಈಗಾಗಲೇ ಸಂಪುಟ ಪುನಾರಚನೆ ಅನ್ನುವಂಥ ವಿಚಾರ ಬಂದಾಗ ಸದ್ಯಕ್ಕೆ ಏನು ಮಾಡೋದು ಬೇಡ, ಡಿಸೆಂಬರ್ವರೆಗೂ ಸುಮ್ಮನೆ ಇರಿ, ಈಗ ಹೆಂಗಿದೆಯೋ ಹಾಗೆ ಮುಂದುವರ್ಕೊಂಡು ಹೋಗಲಿ ಅಂತ ಹೇಳಲಾಗ್ತಾ ಇತ್ತು. ಕೆಲವರನ್ನ ಸಂಪುಟದಿಂದ ಕೈ ಬಿಡಬೇಕು ಅನ್ನೋದು ಈಗಾಗಲೇ ಅನೇಕ ಬಾರಿ ಬೇಡಿಕೆ ಇಡಲಾಗಿತ್ತು. ಆಗ ಸಿದ್ದರಾಮಯ್ಯನವರ ಬಣದರನ್ನ ಸಂಪುಟದಿಂದ ಕೈ ಬಿಡ್ತಾರಾ, DK ಶಿವಕುಮಾರ್ ಅವರ ಬಣದವರನ್ನ ಸಂಪುಟದಿಂದ ಕೈ ಬಿಡ್ತಾರಾ, ಯಾರಿಗೆ ಔಟು, ಯಾರಿಗೆ ಇನ್ನು, ಯಾರಿಗೆ ಕೋಕ್ ಕೊಡ್ಬೋದು, ಯಾರನ್ನ ಹೊಸದಾಗಿ ಅವಕಾಶ ಕೊಡ್ಬೋದು, ಈ ಎಲ್ಲ ಪ್ರಶ್ನೆಗಳು ಇತ್ತು. ಸೊ ನೇರವಾಗಿ ಹೈಕಮಾಂಡ್ ನಾಯಕರು ಒಂದು ಸ್ಟ್ರಾಟರ್ಜಿ ಮಾಡಿದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಶಾಸಕರ ಮಾಹಿತಿಯನ್ನ ಆಧರಿಸಿ ಅಸಮರ್ಥ ಸಚಿವರಿಗೆ ಗೇಟ್ ಪಾಸ್ ಕೊಡೋದು. ಯಾರ್ಯಾರು ಕೆಲಸ ಮಾಡ್ತಾ ಇಲ್ಲ, ಯಾರ ಕಾರ್ಯವೈಖರಿ ಚೆನ್ನಾಗಿಲ್ಲ, ಯಾರು ಸುಮ್ಮನೆ ಕೂತಿದ್ದಾರೆ, ಹೆಸರಿಗೆ ಮಾತ್ರ ಸಚಿವರಾಗಿದ್ದಾರೆ ಅಂಥವರಿಗೆ ಗೇಟ್ ಪಾಸ್ ಕೊಡೋದು. ಅದು ಯಾರ ಬಣದವರಾದರೂ ಆಗಲಿ, ಎಷ್ಟೇ ವರ್ಚಸ್ಸಿನವರಾದರೂ ಆಗಲಿ, ಯಾರಾದರೂ ಆಗಲಿ. ಸಂಪುಟ ಪುನಾರಚನೆ ವೇಳೆ ಕೆಲವರಿಗೆ ಕೋಕ್ ಕೊಡುತ್ತಾ ಹೈಕಮಾಂಡ್ ಅದಕ್ಕೆ ಇದನ್ನೆಲ್ಲ ಮಾಡ್ತಾ ಇದೆಯಾ ಅನ್ನುವಂಥ ಅನುಮಾನ ಹುಟ್ಕೊಳ್ತಾ ಇದೆ. ಸಾಕಷ್ಟು ಗೌಪ್ಯವಾಗಿ ಸಭೆಯನ್ನು ನಡೆಸ್ತಾ ಇದ್ದಾರೆ ರಣದೀಪ್ ಸುರ್ಜೇವಾಲಾ. KPCC ಕಚೇರಿ ಸಿಬ್ಬಂದಿಗೂ ಕೂಡ ಸಭೆಯ ಕೊಠಡಿಗೆ ಪ್ರವೇಶ ಅನ್ನೋದು ಇಲ್ಲ. KPCC ಕಚೇರಿಯಲ್ಲಿ ಕೆಲಸ ಮಾಡೋರು ಯಾರಾದರೂ ಕೇಳಿಸ್ಕೊಳ್ಳೋದು ಅಥವಾ ಬರೋದು, ಅದು ಇನ್ಯಾರ್ದು ಕಿವಿಗೆ ಹೋಗ್ಬಿಡೋದು ಯಾಕೆ, ಬೇಡವೇ ಬೇಡ, ಯಾರಿಗೂ ಪ್ರವೇಶನೇ ಇಲ್ಲ. ಕೊಠಡಿಗೆ ದೆಹಲಿಯಿಂದ ಬಂದಿರುವಂಥ ಸಿಬ್ಬಂದಿಯಿಂದಲೇ ಭದ್ರತೆಯನ್ನು ಕೊಡಲಾಗಿದೆ. ಸ್ಥಳೀಯ ಸಿಬ್ಬಂದಿ ಇದ್ದರೆ ಮಾಹಿತಿ ಸೋರಿಕೆ ಆಗುತ್ತೆ ಅನ್ನುವಂಥ ಅನುಮಾನ. ಅಂದರೆ ಬಹಳ ಗೌಪ್ಯವಾಗಿ ಶಾಸಕರ ಜೊತೆಗೆ ಮಾತಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು, ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವು, ಇಲ್ಲಿವರೆಗೂ ಎಲ್ಲರೂ ಅಂದ್ಕೊಂಡಿದ್ದು ಶಾಸಕರ ಸಮಸ್ಯೆಯನ್ನು ಆಲಿಸೋದಕ್ಕೆ ಅಂತ ಸುರ್ಜೇವಾಲಾ ಅವರು ಬಂದಿದ್ದಾರೆ, ಒಂದಷ್ಟು ಕಂಪ್ಲೇಂಟ್ಸನ್ನು ಹೇಳಬಹುದೇನೋ, ಆಮೇಲೆ ಅದಕ್ಕೆ ಮದ್ದರಿತಾರೆ ಅಂತ. ಆದರೆ ಇದರ ಹಿಂದಿನ ಮರ್ಮ ಏನು ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಇದು ಸಂಪುಟ ಪುನರ್ರಚನೆ ವಿಚಾರಕ್ಕೆ ಕೆಲವು ಸಚಿವರಿಗೆ ಕೋಕ್ ಕೊಡೋದಕ್ಕೆ ಇಲ್ಲಿ ಮಾಪನ ಮಾಡ್ತಾ ಇದ್ದಾರೆ, ಯಾರು ಕೆಲಸ ಮಾಡ್ತಾ ಇದ್ದಾರೆ, ಯಾರು ಕೆಲಸ ಮಾಡ್ತಾ ಇಲ್ಲ ಅನ್ನೋದನ್ನ ಶಾಸಕರ ಬಳಿಗೆ ತಿಳ್ಕೊಳ್ತಾ ಇದ್ದಾರೆ ಅಂತ. ಈ ಸ್ಟ್ರಾಟರ್ಜಿ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಶಿವು? ಈ ಸ್ಟ್ರಾಟರ್ಜಿ ಸಚಿವರುಗಳಿಗೆ ಹೇಗೆ ನಡುಕ ತರಿಸಬಹುದು ಅಂತ? ನೀತಿ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ KPCC ಕಚೇರಿಯಲ್ಲಿ ನಿರಂತರವಾಗಿ ಸಭೆಗಳನ್ನು ಮಾಡ್ತಾ ಇದ್ದಾರೆ. ಶಾಸಕರ ಅಸಮಾಧಾನ ಹೆಚ್ಚಾಗಿದೆ, ಶಾಸಕರ ಸಮಾಧಾನವನ್ನು ಮಾಡಬೇಕು ಅನ್ನುವಂಥ ಕಾರಣಕ್ಕೆ ಹೈಕಮಾಂಡು ಮಧ್ಯಪ್ರವೇಶವನ್ನು ಮಾಡಿತ್ತು. ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರನ್ನು ಬೆಂಗಳೂರಿಗೆ ಕಳಿಸಿ ಶಾಸಕರನ್ನು ಸಮಾಧಾನ ಮಾಡಿ ಅಂತೇಳಿ ಸೂಚನೆಯನ್ನು ಕೊಟ್ಟಿತ್ತು. ಸೊ ಆ ಕಾರಣಕ್ಕೆ ಕಳೆದ ವಾರ 3 ದಿನಗಳ ಕಾಲ, ಸೋಮವಾರ, ಮಂಗಳವಾರ, ಬುಧವಾರ 3 ದಿನಗಳ ಕಾಲ ರಾಜ್ಯದಲ್ಲೇ ಇದ್ದರು ಸುರ್ಜೇವಾಲಾ. ಹಳೆ ಮೈಸೂರು ಭಾಗದ ಶಾಸಕರ ಜೊತೆ ಸಭೆಯನ್ನು ಮಾಡಿದರು, 1-to-1 ಸಭೆ. ಆ ಸಂದರ್ಭದಲ್ಲಿ ಸಾಕಷ್ಟು ಮಾಹಿತಿಗಳನ್ನು, ಅಭಿಪ್ರಾಯಗಳನ್ನು ಪಡ್ಕೊಂಡಿದ್ರು. ಶಾಸಕರ ಸಮಸ್ಯೆಗಳ ಬಗ್ಗೆ ಕೂಡ ಅವರು ತಿಳ್ಕೊಂಡಿದ್ರು. ಇದೀಗ 3 ದಿನಗಳಿಂದ, ಮೊನ್ನೆಯಿಂದ ಮತ್ತೆ 3 ದಿನಗಳ ಕಾಲ KPCC ಕಚೇರಿಯಲ್ಲಿ ಶಾಸಕರ ಸಭೆಯನ್ನು ನಡೆಸ್ತಾ ಇದ್ದಾರೆ. ಗುಲ್ಬರ್ಗ, ಬೀದರ್, ಬೆಳಗಾವಿ, ಬಾಗಲಕೋಟೆ, ವಿಜಯಪುರ ಸೇರಿದಂತೆ ಆ ಭಾಗದ, ಉತ್ತರ ಕರ್ನಾಟಕ ಭಾಗದ ಶಾಸಕರ ಸಭೆಯನ್ನು ಕೂಡ ನಡೆಸಿದರು. ಇವತ್ತು ಕೂಡ ತುಮಕೂರು, ಚಿತ್ರದುರ್ಗ, ದಾವಣಗೆರೆ, ಶಿವಮೊಗ್ಗ, ಹಾವೇರಿ ಈ ಭಾಗದ ಶಾಸಕರ ಸಭೆಯನ್ನು ನಡೆಸ್ತಾ ಇದ್ದಾರೆ. ಅಲ್ಲಿಗೆ ಬಹುತೇಕವಾಗಿ ಪೂರ್ಣ ಆಗುತ್ತೆ. ಕಾಂಗ್ರೆಸ್ ಶಾಸಕರು ಎಷ್ಟು ಜನ ಇದ್ದರು, ಈ 6 ದಿನಗಳಲ್ಲಿ ಈಗ ಸಭೆ ಪೂರ್ಣ ಆಗ್ತಾ ಇದೆ. ಇವತ್ತಿನ ಸಭೆ ಸೇರಿದ್ರೆ
ಆದರೆ ಇಲ್ಲಿ ಶಾಸಕರ ಸಮಸ್ಯೆ, ಅವರ ಅನುದಾನ ಕೊಡ್ತಾ ಇಲ್ಲ, ಸರ್ಕಾರ ಸರಿಯಾಗಿ ಸ್ಪಂದನೆಯನ್ನು ಮಾಡ್ತಾ ಇಲ್ಲ, ಸಚಿವರ ಸಮಸ್ಯೆಗಳಿದೆ, ಸಚಿವರು ನಮಗೆ ಭೇಟಿಗೆ ಅವಕಾಶ ಕೊಡ್ತಾ ಇಲ್ಲ, ನಮ್ಮ ಪತ್ರಗಳಿಗೆ ಕಿಮ್ಮತ್ತನ್ನು ಕೊಡ್ತಾ ಇಲ್ಲ ಅಂತೇಳಿ ಬಹಿರಂಗವಾಗಿ ಅಸಮಾಧಾನವನ್ನು ಶಾಸಕರು ಆಗ್ತಾ ಇದ್ರು. ಇದಕ್ಕೆ ಎಲ್ಲೋ ಒಂದು ಕಡೆ ಹೈಕಮಾಂಡ್ ಶಾಸಕರ ಸಚಿವ ಸುರ್ಜೇವಾಲಾ ಅವರನ್ನು ಕಳಿಸಿ ಶಾಸಕರನ್ನು ಸಮಾಧಾನ ಮಾಡುವಂಥ ಒಂದು ಪ್ರಯತ್ನ ಮಾಡ್ತಾ ಇದೆ ಅಂತೇಳಿ ಇಲ್ಲಿ ಅವರಿಗೆ ಮೇಲ್ನೋಟಕ್ಕೆ ಮಾಹಿತಿ ಹೋಗ್ತಾ ಇತ್ತು. ಆದರೆ ವಾಸ್ತವವಾಗಿ ಅದರ ಹಿಂದಿರುವಂತಹ ಅಜೆಂಡಾ ಬೇರೆ ಇದೆ. ಶಾಸಕರ 1-to-1 ಸಭೆಯನ್ನು ಮಾಡ್ತಾ ಇರುವಂಥ ಸುರ್ಜೇವಾಲಾ ಅವರ ಹಿಂದಿರುವಂಥ ಲೆಕ್ಕಾಚಾರ ಏನು ಅಂದರೆ, ಡಿಸೆಂಬರ್ನಲ್ಲಿ ಸಚಿವ ಸಂಪುಟ ಪುನಾರಚನೆಯನ್ನು ಮಾಡಬೇಕು, ಆ ಸಂದರ್ಭದಲ್ಲಿ ಯಾವ ಸಚಿವರನ್ನು ಕೈ ಬಿಡಬೇಕು, ಯಾರನ್ನು ಉಳಿಸ್ಕೊಳ್ಬೇಕು ಅನ್ನುವಂತಹ ಲೆಕ್ಕಾಚಾರ ಈ ಶಾಸಕರ ಅಭಿಪ್ರಾಯ ಸಂಗ್ರಹದ ಹಿಂದಿದೆ ಅನ್ನುವಂಥದ್ದನ್ನು ಇಲ್ಲಿ ಬಹಳ ಸ್ಪಷ್ಟವಾಗಿ ಅರಿಬೇಕಾಗತ್ತೆ. ಕಾರಣ ಸುರ್ಜೇವಾಲಾ ಅವರು ಇಲ್ಲಿ ಸಾಮೂಹಿಕವಾಗಿ ಎಲ್ಲ ಶಾಸಕರನ್ನು ಒಟ್ಟುಗೂಡಿಸ್ಕೊಂಡು ಸಭೆ ಮಾಡ್ತಾ ಇಲ್ಲ, ಅವ್ರಿಗೆ ಸಲಹೆಗಳನ್ನು ಕೊಡ್ತಾ ಇಲ್ಲ, ಅಥವಾ ಅವರ ಸಮಸ್ಯೆಗಳೇನು ಅಂತೇಳಿ ಕೇಳ್ತಾ ಇಲ್ಲ. ಪ್ರತಿಯೊಬ್ಬರ ಜೊತೆ ಕೂಡ 1-to-1 ಸಭೆಯನ್ನು ಮಾಡ್ತಾ ಇದ್ದಾರೆ. ಮೊದಲಿಗೆ 10 ನಿಮಿಷಗಳ ಅವಧಿಯನ್ನು ಮೀಸಲಿಡಲಾಗಿತ್ತು. ಒಬ್ಬೊಬ್ಬ ಶಾಸಕರಿಗೆ 10 ನಿಮಿಷಗಳವರೆಗೆ ಸಮಯಾವಕಾಶವನ್ನು ಕೊಟ್ಟು ಅವರಿಂದ ಮಾಹಿತಿಗಳನ್ನು ಪಡ್ಕೊಳ್ಳುವಂಥ ಒಂದು ಪ್ರಯತ್ನ ಇತ್ತು. ಆದರೆ ಸುರ್ಜೇವಾಲಾ ಸುಮಾರು 15 ನಿಮಿಷ 20 ನಿಮಿಷ ಒಬ್ಬೊಬ್ಬ ಶಾಸಕರ ಜೊತೆ ಅರ್ಧ ಗಂಟೆಗಳಿಗೂ ಹೆಚ್ಚು ಕಾಲ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ಅವರಿಂದ ಮಾಹಿತಿಗಳನ್ನು ಎಕ್ಕಿ ತೆಗಿತಾ ಇದ್ದಾರೆ, ಪ್ರತಿಯೊಂದನ್ನು ಕೂಡ ನೋಟ್ ಮಾಡ್ಕೊಳ್ತಾ ಇದ್ದಾರೆ. ಇದನ್ನು ಗಮನಿಸಿದಾಗ ಯಾವ್ಯಾವ ಸಚಿವರ ವಿರುದ್ಧ ಯಾವ್ಯಾವ ಶಾಸಕರು ಏನೆಲ್ಲ ಆರೋಪಗಳನ್ನು ಮಾಡಿದ್ದಾರೆ, ಏನು ಸಮಸ್ಯೆಗಳನ್ನು ಮುಂದಿಟ್ಟಿದ್ದಾರೆ, ರಾಜ್ಯದಲ್ಲಿ ಯಾವ ಸಚಿವರು ಸರಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ, ಯಾರು ಸಮರ್ಥರಿದ್ದಾರೆ, ಯಾರು ಸಮರ್ಥರಿಲ್ಲ ಅನ್ನುವಂಥ ಅಭಿಪ್ರಾಯಗಳನ್ನು ಕೂಡ ಪರೋಕ್ಷವಾಗಿ ಶಾಸಕರಿಂದ ಪಡೆಯುವಂಥ ಪ್ರಯತ್ನವನ್ನು ಸುರ್ಜೇವಾಲಾ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ನಾವು ಗಮನಿಸಬೇಕಾಗಿರುವಂಥದ್ದು, ಒಂದು ಕಡೆ ಸುರ್ಜೇವಾಲಾ ಏನು 1-to-1 ಸಭೆಯನ್ನು ಮಾಡ್ತಾ ಇದ್ದಾರೆ, ಅಲ್ಲಿ AICC ಕಾರ್ಯದರ್ಶಿ ಒಬ್ಬರು ಮಾತ್ರ ಇರ್ತಾರೆ ಸುರ್ಜೇವಾಲಾ ಅವ್ರ ಜೊತೆ. ಅದರ ಜೊತೆಗೆ ಶಾಸಕರು ಯಾರು ಸಭೆಯಲ್ಲಿ ಭಾಗವಹಿಸ್ತಾರೆ ಅವರಿಗೆ ಮಾತ್ರ ಆ ಕೊಠಡಿಯಲ್ಲಿ ಅವಕಾಶ ಇದೆ, ಬೇರೆಯವರಿಗೆ ಅವಕಾಶ ಇಲ್ಲ. ಮೊದಲಿನ ಹಿಂದಿನ ಸಭೆಗಳಾಗಿದ್ದರೆ ಆ ಸಂದರ್ಭದಲ್ಲಿ KPCC ಸಿಬ್ಬಂದಿಗಳನ್ನು ಅಲ್ಲಿ ಭದ್ರತೆಗೆ ಅಥವಾ ಶಾಸಕರನ್ನು ಒಳಗೆ ಹೊರಗೆ ಕಳಿಸ್ಕೊಡೋದಕ್ಕೆ ನಿಯೋಜನೆ ಮಾಡಲಾಗ್ತಾ ಇತ್ತು. ಆದರೆ ಈ ಬಾರಿ ಕಾಫಿ ತಿಂಡಿ ಕೊಡೋದಕ್ಕೂ ಕೂಡ KPCC ಸಿಬ್ಬಂದಿಗಳಿಗೆ ಅವಕಾಶವನ್ನು ಕೊಟ್ಟಿಲ್ಲ. ಅಷ್ಟರ ಮಟ್ಟಿಗೆ ಗೌಪ್ಯತೆಯನ್ನು ಸುರ್ಜೇವಾಲಾ ಅವರು ಕಾಪಾಡ್ಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆ ದೆಹಲಿಯಿಂದಲೇ AICCಯ ಸಿಬ್ಬಂದಿಗಳನ್ನು ಇಲ್ಲಿಗೆ ಕರೆತಂದಿದ್ದಾರೆ. ಅವರ ಜೊತೆನೇ ಯಾರು ಆ ಕೊಠಡಿ ಬಾಗಿಲ ಹತ್ರ ಇರ್ತಾರೆ, ಒಳಗಡೆ ಬೇರೆ ಯಾರಿಗೂ ಕೂಡ ಅವಕಾಶ ಇರೋದಿಲ್ಲ. ಕೇವಲ ಶಾಸಕರು ಮಾತ್ರ ಒಳಗಡೆ ಹೋದ್ರು, ಮತ್ತು ಯಾರೂ ಕೂಡ ಒಳಗಡೆ ಹೋಗುವಂತಿಲ್ಲ. ಆ ಶಾಸಕರ ಸಭೆ ಮುಗಿಯುವವರೆಗೆ ಒಳಗಡೆಗೆ ನೋ ಎಂಟ್ರಿ. ಇಲ್ಲಿ ಮಾಹಿತಿ ಸೋರಿಕೆ ಆಗಬಹುದು, ಯಾಕೆಂದರೆ ಸ್ಥಳೀಯ ಸಿಬ್ಬಂದಿಗಳನ್ನು ನೇಮಿಸಿಕೊಂಡಿದ್ದೆ ಆದರೆ ಸಹಜವಾಗಿ ಅವರ ಯಾರು ಪರಿಚಯ ಇರ್ತಾರೆ ಅವರ ಪದಾಧಿಕಾರಿಗಳಿಗೆ ಮಾಹಿತಿಯನ್ನು ಕೊಡ್ಬೋದು. ಶಾಸಕರು ಈ ರೀತಿಯಾದಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಿದ್ರು, DK ಶಿವಕುಮಾರ್ ಬಗ್ಗೆ ಹೀಗೆ ಹೇಳ್ತಾ ಇದ್ರು, ಇಂಥ ಮಿನಿಸ್ಟ್ರ್ ಬಗ್ಗೆ ಈ ರೀತಿಯಾಗಿ ಆರೋಪ ಮಾಡ್ತಾ ಇದ್ರು ಅನ್ನುವಂಥ ಮಾಹಿತಿಯನ್ನು ಈ ಸ್ಥಳೀಯ ಸಿಬ್ಬಂದಿಗಳು ಕೊಡ್ತಾರೆ ಅನ್ನುವಂತಹ ಕಾರಣಕ್ಕೆ AICC ಸಿಬ್ಬಂದಿಯನ್ನೇ ಅಲ್ಲಿ ನಿಯೋಜನೆ ಮಾಡಿಕೊಂಡಿದ್ದಾರೆ. ಅಷ್ಟರ ಮಟ್ಟಿಗೆ ಗೌಪ್ಯತೆಯನ್ನು ಕಾಪಾಡ್ಕೊಳ್ತಾ ಇದ್ದಾರೆ. ಇದರ ಹಿಂದಿರುವಂತಹ ಲೆಕ್ಕಾಚಾರ, ಸಂಪುಟ ಪುನಾರಚನೆ ಸಂದರ್ಭದಲ್ಲಿ ಸಚಿವರನ್ನು ಕೈ ಬಿಡುವಂತಹ ನಿರ್ಧಾರವನ್ನು ಇದರಿಂದಲೇ ಅಳತೆ ಮಾಡುವಂಥ ಸಾಧ್ಯತೆಗಳಿದೆ. ಆ ಕಾರಣಕ್ಕೆ ಯಾವ್ಯಾವ ಸಚಿವರ ಮೇಲೆ ಈಗ ಗುರುತರವಾದಂಥ ಆರೋಪಗಳನ್ನು ಶಾಸಕರು ಮಾಡಿದ್ದಾರೆ ಅದೆಲ್ಲವನ್ನು ಕೂಡ ಪಟ್ಟಿ ಮಾಡ್ಕೊಂಡಿದ್ದಾರೆ ಸುರ್ಜೇವಾಲಾ. ಅದನ್ನು ಎತ್ಕೊಂಡು ಹೋಗಿ ಹೈಕಮಾಂಡ್ ಮುಂದೆ ಇಡ್ತಾರೆ. ಆಗ ರಾಹುಲ್ ಗಾಂಧಿ AICC ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ ಇದರ ಬಗ್ಗೆ ಪರಿಶೀಲನೆಯನ್ನು ಮಾಡ್ತಾರೆ. ಆ ಸಚಿವರನ್ನು ಯಾರ ಮೇಲೆ ಹೆಚ್ಚಿನ ಆರೋಪಗಳು ಬಂದಿದೆ, ಯಾರು ಸರಿಯಾಗಿ ಕೆಲಸವನ್ನು ಮಾಡ್ತಾ ಇಲ್ಲ, ಇಲಾಖಾ ಕೆಲಸವನ್ನು ಯಾರು ಮಾಡ್ತಾ ಇಲ್ಲ, ಶಾಸಕರ ಸ್ಪಂದನೆಯನ್ನು ಯಾರು ಮಾಡ್ತಾ, ಸಹಕಾರವನ್ನು ಯಾವ ಸಚಿವರು ಕೊಡ್ತಾ ಇಲ್ಲ, ಅಂಥವ ಸಚಿವರನ್ನು ಸಂಪುಟದಿಂದ ಕೈ ಬಿಡುವಂತಹ ಸಾಧ್ಯತೆಗಳು ಬಹುತೇಕವಾಗಿ ಹೆಚ್ಚಿದೆ. ಈ ಶಾಸಕರ ಅಭಿಪ್ರಾಯದ ಮೇಲೆ ನೀತಿ. ಥ್ಯಾಂಕ್ ಯು ಶಿವ, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.